ಹಾ, ಎಲ್ರಿಗೂ ನಮಸ್ಕಾರ. ಏನ್ ಬ್ರೋ, ಏನ್ ಮ್ಯಾಚ್ ಅದ? ಯಪ್ಪ ದೇವ್ರ, ನನಗೆ ಇವತ್ತು ಇಂಡಿಯಾ ಮ್ಯಾಚ್ ಇತ್ತು ಇಲ್ಲೋ ಅನ್ನೋದ ಮರ್ತೋಯ್ತು ಮ್ಯಾಚ್ ನೋಡಿ. ಅಲ್ಲ, 3 ಟೈಮ್ ಚಾಂಪಿಯನ್ಸ್ ಟೀಮ್ ಒಂದು ಅಸೋಸಿಯೇಟ್ ನೇಷನ್ ಕೈಯ ಸೋಲ್ತಾರಂದ್ರ ದಿಸ್ ಈಸ್ ನಾಟ್ ಅ ಫೇರ್ ಗೇಮ್. ಯಪ್ಪ, ಹೆಂಗ್ ಸೋತ್ರು, ಏನ್ ಸುದ್ದಿ ಅದು? ಒಂದಲ್ಲೇ ಆಟ 37 ಸೋತಿವು ಐರ್ಲೆಂಡ್ದವ್ರ ಕೈಯಾಗ. ಎಲ್ಲಿ ಹೊಂಟದ ನಮ್ಮ ಇಂಡಿಯಾ ಟೀಮ್? ವರ್ಲ್ಡ್ ಫೈನಲ್ದಾಗ ನ್ಯೂಜಿಲ್ಯಾಂಡ್ ಟೀಮ್ ಮತ್ತೆ ಎಂತೆಂಥ ಟೀಮ್ ಹೊಡೆದ್ ಬಂದಿವು. ಯಾರ ಟೀಮ್ಗಳು ಬಿಟ್ಟಿಲ್ಲ ನಾವು. ಮೊನ್ನೆ ವರ್ಲ್ಡ್ ಕಪ್ ಒಳಗೆ ಹದ್ದಾದ್ರೊಳಗ ಇಲ್ಲಿ ಬಂದ ಐರ್ಲೆಂಡ್ದವ್ರ ಕೈಯಾಗ ಸೋತಿವ್ ದೋಸ್ತ್ ನಾವ. ಐರ್ಲೆಂಡ್ದವ್ರ ಕೈಯಾಗ ಯಪ್ಪ, ಏನ್ ಅರ್ಗಸ್ವಾಕ ಟೈಮ್ ಬೇಕು ನಮ್ಗ. ಫೀವರ್ ಏನ್ ಆತ್ನ ನಮ್ ಟೀಮ್ ಸೆಲೆಕ್ಷನ್ ಸಂಬಂಧ 100% ಸೋತ್ ನಮ್ ಇಂಡಿಯಾ ಟೀಮ್. ಹೇಳ್ತನಿ ಹೆಂಗೆ ಒಂದೊಂದಾಗ ಹೇಳ್ತನಿ. ಒಂದು, ನಮ್ಮ ಟೀಮ್ ಸೆಲೆಕ್ಷನ್ ಹೆಂಗಿತ್ತಂದ್ರೆ ಇವತ್ತ ಲೆಜೆಂಡ್ಗಳು ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ದವ್ರ ಲೆಜೆಂಡ್ಗಳು. ಒಂದು, ವೈಭವ್ ಸೂರ್ಯವಂಶಿ ಇವತ್ತು ಮ್ಯಾಚ್ ಆಡ್ಸಲಿಲ್ಲ. ನಾನು ಗೊತ್ತು ನಿಮ್ಗೆ ವೈಭವ್ ಸೂರ್ಯವಂಶಿ T20 ಹೆಂಗೆ ಆಡ್ತಾನು. ಸ್ಪೆಷಲಿ ಈ ಐರ್ಲೆಂಡ್ ಅಂತ ಪಿಚ್ಚ ಮತ್ತು ಬೌನ್ಸಿ ಪಿಚ್ನ ಹೆಂಗೆ ಆಡ್ತಾನೆ ನಿಮ್ಗೆ ಗೊತ್ತೈತಿ. ಹೋಗಿ ಮಾನ್ಯ ಹೊತ್ತು ಜಿಂಬಾಬ್ವೆ ಪಿಚ್ನಾಗ ಅಂಡರ್-19 ವರ್ಲ್ಡ್ ಕಪ್ ಒಳಗೆ ಒಂದು ಸೆಂಚುರಿ ಹೊಡೆದಾನ. ಈಗೆಲ್ಲ ಬಿಟ್ಟ ಈ ಐರ್ಲೆಂಡ್ ಪಿಚ್ನಾಗ ತಂದ ಡೆಬ್ಯೂ ಮಾಡ್ಸಂಗಿಲ್ಲ. ಏನು ಟೈಮ್ ಬರುತ್ತೆ ಒಂದು. ಅಲ್ಲ, ಯಾವ ಟೈಮ್ ಅದು ಬರೋದತ್ತು ಇವ್ನು ಆಡ್ಸಿರಿ ಸುಮ್ಮನೆ ಎದಕ್ಕೆ? ಪಾಪ ಅವ್ನು ಸಮ ನೋಡ್ಲಕತ್ತೆ 8 ಮಂದಿ ಬಂದಿತ್ತು. 8 ಮಂದಿ ಫುಲ್ ಹೌಸ್ ಆಗಿತ್ತು. ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದು. ಸೋಲ್ಡ್ ಔಟ್ ಕೂಡಿದ್ದು ಸ್ಟೇಡಿಯಮ್ದಾಗ ಇಂಡಿಯಾ ಫ್ಯಾನ್ಸ್ ಏನು ಅನ್ಕೋಬೇಕು? ಐರ್ಲೆಂಡ್ದವ್ರ ಕೈ ಸೋತ್ರಂದ್ರೆ ಇಡೀ ರೆಕಾರ್ಡ್ ಇತ್ತು. ಏನಂದ್ರ ಆಡಿದ 8 ಮ್ಯಾಚ್ 8 ಸಲ ಇಂಡಿಯಾ ಟೀಮ್ ಗೆದ್ದಿತ್ತು. 0 ಸಲ ಅಂದ್ರೆ ಒಂದು ಮ್ಯಾಚ್ ಗೆದ್ದೇ ಇರಲಿಲ್ಲ ಐರ್ಲೆಂಡ್ ಟೀಮ್ ಇದುವರೆಗೆ ಇಂಡಿಯಾ ಮೇಲೆ. ವಾಟ್ ಇಸ್ ದಿಸ್? ಇಲ್ಲ, ಇದಕ್ಕೇನು ಹೇಳ್ಬೇಕನ್ನೋದು ಅರ್ಥ ಆಗ್ಬೇಕು. ನಗಬೇಕು, ಅಳಬೇಕು, ಏನು ಹೇಳ್ಬೇಕನ್ನೋದು ಅರ್ಥ ಬಂತು. ಅದು ಬೇರೆ ಇವರು ಶ್ರೇಯಸ್ ಅಯ್ಯರ್ ಫಸ್ಟ್ ಕ್ಯಾಪ್ಟನ್ಸಿ ಟೀಮ್ ಇಂಡಿಯಾಕ್ಕೆ ನೆಕ್ಸ್ಟ್ ಲೆವೆಲ್. ಶ್ರೇಯಸ್ ಅಯ್ಯರ್ ಹಂಗೆ ಆಡ್ತಾರೆ, ಹಿಂಗೆ ಆಡ್ತಾರೆ. ಆಡಿದ್ದೇನ ಸರ್ಪಂಚ್ ಸಾಬ್ದು ಆತಿ ಚಲಗೆ. ಆ ಸರ್ಪಂಚ್ ಮೊನ್ನೆ ಒಂದು ಅದನ್ನ ಏನು ಇಂಡಿಯಾ ಟೀಮ್ ಹಿಂಗೇನು ಆಡ್ಲತ್ರ ಕಾಮೆಂಟ್ ಬಾಕ್ಸ್ ಇರ್ಲಾಕ ಹೋದ್ನಿ. ಇಟ್ಟು ಭಾರಿ ಕಾಮೆಂಟ್ ಬಂದಾವ ಹೇಳ್ತೀನಿ. ನೋಡಿ ನಂಗೆ ನಗು ಬಂತು. ಒಂದು, ಸರ್ಪಂಚ್ ಸಾಬ್ ಜೀತು ಚಲ್ಗೆ ಅಂದ್ರೆ ಸರ್ಪಂಚ್ ಸಾಬ್ ಹೋಗ್ಬಿಟ್ರ ಊರಿಂತ. ಅದು ಸರ್ಪಂಚ್ ಸಾಬ್ ಹೋದತ್ ಒಬ್ಬ. ಇನ್ನೊಂದು, ಇನ್ನ 11 ಓವರ್ ಉಳಿದಿದ್ದು ಇಂಡಿಯಾ ಇನ್ನಿಂಗ್ಸ್ ಒಳಗೆ. ಅವಾಗ ಅಡ್ವಾನ್ಸ್ ಕಂಗ್ರಾಚುಲೇಷನ್ ಟು ಐರ್ಲೆಂಡ್ ಟೀಮ್ ಬತ್ತ. ಇನ್ನೊಬ್ಬ ಏನಂದ್ರ ಫೈನಲಿ ತಿಲಕ್ ವರ್ಮಾ ಟೆಸ್ಟ್ ಇನ್ನಿಂಗ್ಸ್ ಕಮ್ಸ್ ಟು ಅನ್ ಎಂಡ್. ಅಭಿಷೇಕ್ ಯಾರು ತಿಲಕ್ ವರ್ಮಾ ಔಟ್ ಆದ ಕೂಡಲೇ ಅಣ್ಣ 21 ಬಾಲಿಗೆ 19 ರನ್. ಅಲ್ಲ, ಏನು ಮಾಡ್ದಾರ ಇಂಡಿಯಾ ಟೀಮ್ದು ಒಂದಕ್ಕೊಂದು ಅರ್ಥ. ಒಂದು ಸಿಲೆಕ್ಷನ್ ಸುದ್ದಿ ಮಾಡಾರ. ಒಂದು ಪ್ಲೇಯರ್ ಒಂದು ನೆಕ್ಸ್ಟ್ ಲೆವೆಲ್. ಅವ್ರು ಹೆಂಗೆ ಆಡ್ತಾರ ಗೊತ್ತಿಲ್ಲ. ಫಸ್ಟ್ ಅಭಿಷೇಕ್ ಶರ್ಮಾ ಅವ್ರು ಈಗ ನಮ್ಮ ಟೀಮ್ ಇಂಡಿಯಾ ಸ್ಕೋರ್ ಐತಿ ಒಂದು 148 ಅಟ ಐತೆ ತುಕೋರಿ. 140 ಪ್ಲಸ್ ಹೊಡೆದಾರ. ಅಥವಾ 50 ರನ್ ಯಾರೋ ಈ ಅಭಿಷೇಕ್ ಶರ್ಮಾ ಹೊಡೆದಾರ. ಆದ್ರ 50 ರನ್ ಮೈನಸ್ ಮಾಡಿ ಇಡ್ಲಿ ಬಂದ್ರೆ ನಮ್ಮ ಟೀಮ್ ಇಂಡಿಯಾದವರು ಒಂದು 90 ಐರ್ಲೆಂಡ್ದವ್ರು ಮತ್ತು 90 80 ರನ್ಲಿ ಸ್ವಲ್ಪರಾಗ ಏನಾರ ಆಗಿತ್ತು. ಆ ಕಡೆ ಗದ್ಲಾಗಿತ್ತಾರ 90-80 ರನ್ಲಿ ಸೋತಿದ್ವಿ. ಇವತ್ತೇನೋ ಅಭಿಷೇಕ್ ಶರ್ಮಾ ಅವ್ರ ಮ್ಯಾಚ್ನಾಗ ಪಕ್ಕ ಆಡಿರ್ಲಿಕ್ಕಾರ. ಸಂಜು ಸ್ಯಾಮ್ಸನ್ ಕೈ ಕೊಟ್ರು, ಶಾಂಕ್ಸನ್ ಕೈ ಕೊಟ್ರು, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಅಣ್ಣ ಅಜಿತ್ ಅಗರ್ಕರ್ ಏನು ಏನು ಹವಾ ಹಾಕಿದ್ರು ಅಂದಿ. ಮತ್ತು ಅಜಿತ್ ಅಗರ್ಕರ್ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಮುಂದೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಅನೌನ್ಸ್ ಮುಂದೆ ಈ ಸೀರೀಸ್ಗೆ ಶ್ರೇಯಸ್ ಅಯ್ಯರ್ ಹೆವಿ ಹಿಂಗೆ T20 ಈಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಐತಿ. ಏನು ತಗೊಂಡು ಎಕ್ಸ್ಪೀರಿಯನ್ಸ್ ಮಾಡಿ ಮತ್ತು ಇವತ್ತು ಬೇರೆ ನೋಟಿಫಿಕೇಶನ್ ಬೇರೆ BCCI ಅಂದ್ರೆ ಏನಂದ್ರೆ ನಾವು ಯಾವುದೋ ರೆಪ್ಯುಟೇಷನ್ ಮೇಲೆ ಹೋಗಂಗಿಲ್ಲ. ಯಾವುದೋ ಪಾಸ್ಟ್ ಏನೋ ಯಾವ ಪ್ಲೇಯರ್ಗಳು ಹೆಂಗೆ ಆಡ್ಯಾರ ಮೇಲೆ ನಾವು ಸೆಲೆಕ್ಷನ್ ಮಾಡೋ ಟೀಮ್ನ ಇನ್ಕ್ಲೂಡ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವ್ರ ರೆಪ್ಯುಟೇಷನ್ ನೋಡಂಗಿಲ್ಲ. ಅವ್ರು ಹೆಂಗೆ ಆಡ್ಯಾರ ನೋಡಂಗಿಲ್ಲ. ನೀವು ಫಾರ್ಮ್ ಇತ್ತ ನಾವು ಕರ್ಕೋತೀರಿ, ಇಲ್ಲಿಕರ ಇಲ್ಲ. ಮತ್ತು ಇವ್ರನ್ನೇನು ಮಾಡ್ತೀರಿ ನಾ? ಏನು ಟೀಮು ಏನು ಸುದ್ದಿ ನಮಗಂತೂ ನಮ್ಗೆ ನೋಡೋಕ್ಕಾಗಲಿ. ಬರೀ ಇಂಡಿಯಾ ಟೀಮ್ ಡೌನ್ಫಾಲ್ ಅಂತ ನಾನು ನೋಡಾಗ. ಅದು ಒಂದು ಐರ್ಲೆಂಡ್ ಟೀಮಲ್ಲಿ ಸೋಲ್ತಿರಂದ್ರೆ ನಮಸ್ಕಾರ ಅಷ್ಟೇ. ಏನು ಹೇಳ ಬರಲಿಲ್ಲ. ಏನು ಟೆಸ್ಟ್ ಆ ಟೆಸ್ಟ್ ಈ ಪರಿ ಟೆಸ್ಟ್ ಆಡೋರ್ನಂತೂ ನೋಡಲಿಲ್ಲ. ತಿಲಕ್ ವರ್ಮಾ ಟೆಸ್ಟ್, ಶಿವಮ್ ದುಬೆ ಟೆಸ್ಟ್, ಸಿಕ್ಸ್ಕರ್ ಅಷ್ಟೆಲ್ಲ ಬರೀ ಟೆಸ್ಟ್ ಆಡ್ಲತ್ತಾರ. ಇಲ್ಲಿ ಬಂದ ಟೆಸ್ಟ್ ಒಂದ್ರ ಇದು ಟೆಸ್ಟ್ ಮ್ಯಾಚ್ ಅಂತ ಹೇಳ್ಬೇಕು. ಹಂಗೆ ಆಡ್ಲತ್ತಾರ ಎಲ್ಲ. ಟೆಸ್ಟ್ ಆಗೈತೆ ಆಡ್ಲತ್ತಾರ. ಅಲ್ಲಿ ಅಭಿಷೇಕ್ ಅಣ್ಣ ಬಂದು 20 ಬಾಲಿ 50 ಹೊಡೋದು. ಅಷ್ಟು ಎಲ್ಲ
21 ಬಾಲಿಗೆ 19 ಒಬ್ಬ ಬಿಡ್ತಾವ ನಾವು 19 ಬಾಲಿಗೆ 19 ಹೊಡಿತಾವ ನಾವು ಯಾವ ಬಂದು 20 ಬಾಲಿಗೆ 20 ಬಾಲಿಗೆ ಬಂದು 12 ಆಡ್ತಾರೆ. ಹಿಂಗೆ ಆಡಿದ್ರಿ ಯಾಕೆ ಗೆಲ್ತಾರೆ ಹಂಗೈತಿ ಇವ್ರು ಮಾಡೋ. ಫಸ್ಟ್ ಆಫ್ ಆಲ್ ನಮ್ಮ ಬಾಲಿಂಗ್ ಕಡೆ ಬರೋಣ. ನಮ್ಮ ಬಾಲಿಂಗ್ ಇಂಡಿಯಾ ಟೀಮ್ ಬಾಲಿಂಗ್ ಅಂತ ಇವಾಗ ಇವತ್ತು ಆರ್ ಸಿ ಬಿ ಸಿಂಗ್ ಬಾಲರ ಹರ್ಷಿತ್ ರಾಣಾ, ಪ್ರಸಿದ್ಧ ಕೃಷ್ಣ ನಮ್ಮ ಕರ್ನಾಟಕದವ್ರ ಏನು ಹೇಳ ಪ್ರಸಿದ್ಧ ಕೃಷ್ಣ ಅಣ್ಣಂದು ಈ T20 ಬರೋಗಿದ್ದ ಮುಂಚೆ ಹನ್ನೊಂದೈದು ಎಕಾನಮಿ. ಈ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಮೇಲೆ 2023 ಆಡ್ಯಾನ ಅಣ್ಣ. 2023 ಆಡಿ 5 ಮ್ಯಾಚ್ನಾಗ 11 ಎಕಾನಮಿ. ಇವತ್ತು ಬಂದ ಅಣ್ಣ 14 ಎಕಾನಮಿ ಒಳಗೆ ಬಾಲಿಂಗ 4 ಓವರಿಗೆ 57 ರನ್. ಅಣ್ಣ ಈ ಪರಿ ಇಂಪ್ಯಾಕ್ಟ್ ಮಾಡಿದ. ಮತ್ತು ರಾಣಾ ಆರ್ಮಿ ವಿಕೆಟ್ ತೆಗೆದ್ರೆ ಅವ್ರು ರನ್ ಬಾಲ್ ಕೊಟ್ಟ. ನನಗೆ ವೈ ನಾಟ್ ಪ್ರಿನ್ಸ್ ಯಾದವ್ ಪ್ರಿನ್ಸ್ ಯಾದವ್ ಎದಕ್ಕೆ ಹಾಕೊಂಡ್ರಿ ಇಲ್ಲಿ? ಅಲ್ಲಿ IPL ಅಟ್ಟೆಲ್ಲ ಪರ್ಫಾರ್ಮೆನ್ಸ್ ಕೊಟ್ಟು ಇಲ್ಲಿ ಬೆಂಚ್ ಆಗ್ಲಕ್ಕ. ವೈಭವ್ ಸೂರ್ಯವಂಶಿ ಸೇಮ್ ಒಬ್ಬ ಆರೆಂಜ್ ಕ್ಯಾಪ್ ವಿನ್ನರ್ನ ಅಂದ್ರೆ T20 ಫಾರ್ಮ್ಯಾಟ್ ಒಳಗೆ ಆರೆಂಜ್ ಕ್ಯಾಪ್ ವಿನ್ನರ್ನ ಮ್ಯಾಚಿಗೆ ಹಾಕೊಳ್ಳಲ್ಲ ಅಂದ್ರೆ ಏನು ಡಿಸಿಷನ್, ಏನು ಸುದ್ದು, ಏನು ಇವರು ಸೆಲೆಕ್ಷನ್, ಏನು ಮ್ಯಾನೇಜ್ಮೆಂಟು, ಏನು ಬ್ಯಾಟಿಂಗ್ ಕೋಚು, ಏನು ಫೀಲ್ಡಿಂಗ್ ಕೋಚು, ಗಂಭೀರ್ ಗ್ಯಾಂಗ್ ಏನು ಮಾಡ್ಲತ್ತಿರೋದು ಅವ್ರಿಗೆ ಬೇಕು ಒಂದು ಸ್ವಲ್ಪ. ಎದಕ್ಕೆ ನಾವು ಎದಕ್ಕೆ ಸೋತ ಒಂದು ಯೋಚನೆ ಮಾಡ್ಬೇಕು. ಎದಕ್ಕಾರ ಸಲೋದ ಸುದ್ದ ಅಲ್ಲಿ ಸ್ಪೀಡ್ಲೇ ಆಡಲಿಲ್ಲ. ಸುಮ್ಗೆ ಯಾವ್ದೋ ಶಾರ್ಟ್ ಹೊಡ್ಯಕ್ಕೆ ಹೋರೋ ಇವ್ರ ಶ್ರೇಯಸ್ಸರಿ ಬ್ಯಾಡಾಗಿ ಶಾರ್ಟ್ ಅದು ಎಲ್ಲೆಲ್ಲಿ ಕಾಲ ಹೊಡ್ಯಕ್ಕೆ ಹೋಗ್ಯಾರ. ದಿಸ್ ಇಸ್ ವೆರಿ ಹ್ಯೂಮಿಲಿಯೇಷನ್ ಅಂತ ಹೇಳ್ಬೇಕು. ಇನ್ನು ಇಂಗ್ಲೆಂಡ್ದವ್ರು ಕಾಯ್ಕೊಂಡು ಕೂತಿರ್ತಾರೆ. ಬರ್ರಿ ನಮ್ಮ ಸೈಡ್ ಒಂದು 5 ಅದಲ್ಲ 5 T20 ಇದಕ್ಕಿಂತ ಮುಂಚೆ ಹೆಂಗೆ ಆಗಿತ್ತಾನ ಇಂಡಿಯಾ ಟೀಮ್ ಐರ್ಲೆಂಡ್ದವ್ರ ಮೇಲೆ ಬರ್ತಾನ್ರ. ಐರ್ಲೆಂಡ್ದವ್ರ ಮೇಲೆ ಮ್ಯಾಚ್ ಮಾರ ಈಗ ಆರಾಮ್ ಹೊಡೆದಕ್ಕಿತ್ತಾರ. ಐರ್ಲೆಂಡ್ದವ್ರು ಎದಕ್ಕೂ ಆಗ್ತಾ ಇಲ್ಲ. ಐರ್ಲೆಂಡ್ದವ್ರು ಇವಾಗ ಸೋಲ್ತಾರ. ನಾನು ಇವತ್ತು ಹೇಳಿ ಇವತ್ತು ಪ್ರೀ ವಿಡಿಯೋದಾಗ ಐರ್ಲೆಂಡ್ದವ್ರು ಎದಕ್ಕೂ ಆಗಲ್ಲ. ಐರ್ಲೆಂಡ್ದವ್ರು ಆಗಿಂದಾಗೆ ಹಿಂಗೆ ಹಿಚಿ ಕುಯ್ತಾರ ತಂದೇನೆ. ಇಲ್ಲಿ ನೋಡ್ರ ಐರ್ಲೆಂಡ್ದವ್ರು ಬಂದು ಇಂಡಿಯಾದವ್ರ ಮೇಲೆ ಕೂತ ಬಾರ್ಸ್ಲತ್ತಾರ ಇವತ್ತು. ಯಪ್ಪ ಏನು ಇವತ್ತಿನ ಮ್ಯಾಚ್ ನಮ್ಗೆ ಹೇಳಿ ನನಗೆ ಒಂಥರ ಇದು ಯಾಕೈತಿ ಇನ್ನ ಕನ್ಸಿನ ಇದನ್ನ ಆಗ್ಲತ್ತದ. ನಾವು ಹೋಗಿದ್ವಿ ಐರ್ಲೆಂಡ್ ಟೀಮಲ್ಲಿ ಸೋತೀವ ಅನ್ನೋ ಒಂಥರ ಕನಸದಂಗೈತಿ. ನೀವು ಅನ್ಬೋದು ಬಿಡು ಒಂದು ಮ್ಯಾಚ್ ಏನಾಗತ್ತೈತೆ ಅಲ್ಲ. ಒಂದು ಮ್ಯಾಚ್ ಅಲ್ದು ನಮ್ಮ 3 ಸಲ ಕಪ್ ಗೆದ್ದೀವಿ. 3 ಸಲ ಗೆದ್ದಿದ್ದು 3 ಸಲ ಕಪ್ ಗೆದ್ದ ಟೀಮ್ ಎಂದರೆ ಅಸೋಸಿಯೇಟೆಡ್ ನೇಷನ್ ಮೇಲೆ ಸೋಲ್ತಾರ. ಇದೇ ಎಲ್ಲರೇ ನೀವು ವರ್ಲ್ಡ್ ಕಪ್ನಾಗಿದ್ರು ಯಾವ ಪರಿ ಟ್ರೋಲ್ ಮಾಡ್ತಾರೆ. ಬಿಕಾರಿಸ್ತಾನದವ್ರದ್ದು ಓಡಾಡ್ತಿರ್ತಾರೆ ಇವತ್ತರ ಫುಲ್. ಅಂದ್ರೆ ಅವ್ರ ಮೇಲೆ ಮ್ಯಾಚ್ ಇಲ್ಕ್ರೆ ಬಿಕಾರಿಸ್ತಾನದವ್ರು ಇಡೀ ಟಾಮ್ ಹೊಡ್ಕೊತ ಅಡ್ಯಾಡ್ತಿರ್ತಾರೆ ಇಡೀ ದೇಶದಾಗೆಲ್ಲ. ಇಂಡಿಯಾದವ್ರು ಐಲ್ಯಾಂಡ್ ಸೋಲ್ತಿರುತ್ತೆ. ಸೊ ಇಂಥ ಎಲ್ಲ ಮಾಡೋಕೆ ಒಬ್ರು ನಮ್ಮ ಇಂಡಿಯಾ ಟೀಮ್ ನೆಕ್ಸ್ಟ್ ಮ್ಯಾಚ್ಗಾರೆ ಸೂರ್ಯವಂಶಿನ ಹಾಕೋರಿ, ಪ್ರಿನ್ಸ್ ಯಾದವ್ನ ಹಾಕೋರಿ, ಪ್ರಸಿದ್ಧ ಅಣ್ಣನ ಬಿಡ್ರಿ. ಏನಾಯ್ತು ನಮ್ಮ ಸ್ಟೂಡೆಂಟ್ ಪ್ಲೇಯರ್ ಪ್ರಸಿದ್ಧ ಕೃಷ್ಣ ಹೊಡ್ಸೋ ಅಲ್ಲಿ ಕರ್ಕೋರಿ. ಪ್ರಸಿದ್ಧ ಕೃಷ್ಣ ಬೇಕೇ ಬೇಕು. ಜಸ್ಟಿಸ್ ಫಾರ್ ಪ್ರಸಿದ್ಧ ಕೃಷ್ಣ ಇಲ್ಲ ಆಡ್ತೀರ ಕರ್ಕೋರಿ. ಆಡ್ಲಿಕ್ಕಾರ ತೆಗೆದೋಗಿರಿ. ದಿಸ್ ಇಸ್ ಸೀದಾ ಸಿಸ್ಟಮ್ ಇದು. ಸೊ ಇದು ಮಾಡ್ಬೇಕು ನಮ್ಮ ಟೀಮ್ ಇಟ್ಟಾದಾಗ ಇಲ್ಲಕ್ಕಾರ ಮರ್ತು ಬಿಟ್ರು ನೀವು ಇಂಗ್ಲೆಂಡ್ ಸೀರೀಸ್. ಈಗ ಐರ್ಲೆಂಡ್ದವ್ರ ಕೈಯಾಗ 35 ರನ್ಲಿ ಸೋಲತ್ರಿ. ಇಂಗ್ಲೆಂಡ್ದವ್ರ ಕೈಯಾಗ ಏನು ಗತಿ? ಇದು ನನ್ನಂತರೂ ದೊಡ್ಡ ಕತಿ ಐತಿ. ಇವತ್ತಿನ ಮ್ಯಾಚ್ ಅನ್ನು ನೋಡ್ಲಕ್ಕ ಕಣ್ಣಿಗೆ ಏನು ಹೇಳ್ಬೇಕ. ಇವತ್ತು ಎಂತ ಚಂದ ಇಷ್ಟು ದಿವಸ ಆದ್ಮೇಲೆ ವರ್ಲ್ಡ್ ಕಪ್ ಗೆದ್ಮೇಲೆ ಫಸ್ಟ್ ನಮ್ಮ ಟೀಮ್ ಇಂಡಿಯಾ ಫಸ್ಟ್ನೇ ಮ್ಯಾಚ್ ಇವತ್ತ ವರ್ಲ್ಡ್ ಕಪ್ ಗೆದ್ಮೇಲೆ ನಾವು ಕಾಯ್ಕೊಂಡು ಹಿಂಗೆ ಹಣಿಕೆ ಕಣ್ಣು ಬಿಟ್ಕೊಂಡು ಹಿಂಗೆ ಕೂತ್ರ ಅಣ್ಣಗಳು ಕಣ್ಣ ಮುಚ್ಚಿದ್ರೆ ನಮ್ಗೆ ಇಂಡಿಯಾ ಟೀಮ್ನವ್ರು ಎಲ್ಲ ಸೇರಿಸಿ. ಹಿಂಗಾದ್ರೆ ಪೂರಾ ಡಿಪ್ರಿಸಿಯೇಷನ್ಗೆ ಹೋಗ್ತೀವಿ ನಾವು ಹಿಂಗಾದ್ರೆ. ಸೊ ನಿಮ್ಗೆ ಅನಿಸ್ತು ಬಿಡೋದು ಕಾಮೆಂಟ್ ಮಾಡಿರಿ. ಸೊ ಇಂಥ ಸೀರೀಸ್ ನೋಡೋದು ಬೇಕಾಗಲ್ಲ. ನೆಕ್ಸ್ಟ್ ಮ್ಯಾಚ್ ಹೆಂಗಾರ ಆಡ್ರಿ ಇಂಡಿಯಾ ಟೀಮ್ ಗೆಲ್ಲಿ ಸೀರೀಸ್ ಸಮ ಮಾಡ್ಕೋರಿ. ಒಂದು ವೇಳೆ ಏನು ಸೋತ್ರಿ ಇನ್ನೊಂದು ಮ್ಯಾಚ್ ಅಂದ್ರೆ ನಾವು ಐರ್ಲೆಂಡ್ದವ್ರು ಬಿಡೋ ಸೀರೀಸ್ ಹೋಗ್ತೀವಿ. ಐರ್ಲೆಂಡ್ದವ್ರು ಬಿಡೋ ಸೀರೀಸ್ ಸೋತ್ರ ಎಲ್ಲಿ ಉಳಿದಿದ್ದು ನಮ್ಮ ಕಿಮ್ಮತ್ತ. ಇಂಗ್ಲೆಂಡ್ದವ್ರು ನಮ್ಮದು ಕಾಂಪಿಟೇಟರ್ ಅಂತ ತಿಳ್ಕೊಳಂಗಿಲ್ಲ. ಇಂಗ್ಲೆಂಡ್ದವ್ರು ನಮ್ಮನ್ನ ಕಾಂಪಿಟೇಟರ್ ಅಂತ ತಿಳ್ಕೊಳಲ್ಲ. ಈ ಯಾವ ಬಂದು ಇಂಡಿಯಾದು ಹಿಂಗ್ಯಾಂಗ ಮಾಡ್ಲಿ ಐರ್ಲೆಂಡ್ದವ್ರು ಸೋತಾರ ನಮ್ಮ ಜೋಡಿ ಇರ್ತಾರತೆ ನೆಗ್ಲೆಕ್ಟ್ ಮಾಡ್ತಾರ. ದಿಸ್ ಇಸ್ ನಾಟ್ ಅವರ್ ಇಂಡಿಯಾ. ನೀವು ಟೀಮ್ನ ಇವತ್ತೇನು ನಾವು ಸೂರ್ಯಕುಮಾರ್ ಅದನ್ನ ಅಸಹ್ಯ ಮಾಡ್ತೀವಿ ಮತ್ತು ಇದೆಲ್ಲ ಮಾಡ್ತೀವಿ. ಖರೆ ಇಷ್ಟು ದಿವ್ಸ ಕಾಯಲತ್ತಿದ್ದು ವ್ಯಕ್ತಿನ ಅವನೊಬ್ಬ. ಏನಂದ್ರೆ ಟೀಮ್ ಚೇಂಜ್ ಅಂದ್ರೆ ಬಾಲಿಂಗ್ ಚೇಂಜ್ ಮತ್ತು ಒಂದೊಂದು ಟೈಮಲ್ಲಿ ಎಲ್ಲ ಅಸಹ್ಯ ಮಾಡ್ತಿದ್ವಿ ನಾವು. ಏನೋ ಹಂಗಾಡಲ್ಲ ಹಿಂಗಾಡ ಬಂದು ಒಂದು 10 ಬಾಲಿಗೆ 20 ಬಡ್ದು ಹೋಗಿದ್ದು ಔಟ್ ಆಗಿದ್ದು ಅಭಿಷೇಕ್ ಶರ್ಮಾ ಆಗೈತೆ. ಇವತ್ತು ಅಭಿಷೇಕ್ ಶರ್ಮಾ ನಡೀಲಿಕ್ಕಾರ ಮುಗಿದು ಹೋಗಿದ್ದು. ಮತ್ತು ನಾವು 90 ರನ್ನಿಗೆ ಆಲ್ ಔಟ್. ಪ್ಯೂರ್ ಹ್ಯೂಮಿಲೇಷನ್ ಅಂತ ಅನ್ಕೊಂಬಿಟ್ರಿ. ಸೊ ಸಾಕು ಇವತ್ತಿನ ಮ್ಯಾಚಿನ ಬಗ್ಗೆ ಇಟ್ಟು ಮಾತಾಡೋದು. ಸೊ ನಿಮ್ಮ ಅನಿಸಿಕೆ ಏನೈತೆ ನಾವು ಬಿಡೋದ್ರಾಗ
ಕಾಮೆಂಟ್ ಮರಿದೆ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರ್ಸು. ಮತ್ತೊಂದು ಎಲ್ರಿಗೂ ನಮಸ್ಕಾರ.